ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಆರ್ ಮ್ಯಾಕ್ಸ್ ಕನ್ನಡ. ನಾನು ಅಶ್ವಿನಿ ಭಟ್. ಸಹೋದರ ಮತ್ತು ಸಹೋದರಿಯ ನಡುವಿನ ಬಾಂಧವ್ಯ ಅನ್ನೋದು ಎಷ್ಟು ವಿಶೇಷ ಅಂದ್ರೆ ಅದನ್ನ ಪದಗಳಲ್ಲಿ ವಿವರಿಸೋದು ಕಷ್ಟ. ಬಾಲ್ಯದಲ್ಲಿ ಸಣ್ಣ ಸಣ್ಣ ವಿಚಾರಕ್ಕೆ ಜಗಳ ಮಾಡೋ ಅಣ್ಣ ತಂಗಿನ ಜೀವನದಲ್ಲಿ ದೊಡ್ಡ ಸಮಸ್ಯೆ ಎದುರಾದಾಗ ಮಾತ್ರ ಒಬ್ಬರಿಗೊಬ್ಬರು ಹೇಗೆ ಬೆನ್ನೆಲುಬಾಗಿ ನಿಲ್ತಾರೆ ಅನ್ನೋದನ್ನ ನೋಡಿದಾಗ ಈ ಸಂಬಂಧದ ಆಳ ಅರ್ಥವಾಗತ್ತೆ. ಇಂತಹ ಆಟ ತುಂಟಾಟದ ಜೊತೆಗೆ ಅಣ್ಣ ತಂಗಿಯ ಜಗಳ ಕೂಡ ನೆನಪಾಗುತ್ತೆ. ಸಣ್ಣ ಸಣ್ಣ ವಿಚಾರಕ್ಕೆ ಜಗಳ ಮಾಡೋರು, ಒಬ್ರನ್ನೊಬ್ರು ಕಾಡೋರು, ಆದ್ರೆ ಕಷ್ಟ ಬಂದಾಗ ಮಾತ್ರ ಒಬ್ರಿಗೊಬ್ರು ಬೆಂಬಲವಾಗಿ ನಿಲ್ತಾರೆ. ಎಷ್ಟೇ ದೂರದಲ್ಲಿದ್ರು, ಎಷ್ಟೇ ಬ್ಯುಸಿ ಲೈಫ್ ಅಲ್ಲಿ ಇದ್ರು, ಸಿಬ್ಲಿಂಗ್ ಬಾಂಡ್ ಮಾತ್ರ ವಿಶೇಷವಾಗಿ ಉಳಿಯುತ್ತೆ. ಈ ಪ್ರೀತಿ, ಕಾಳಜಿ ಮತ್ತು ವಿಶ್ವಾಸದ ಬಂಧವನ್ನ ಸೆಲೆಬ್ರೇಟ್ ಮಾಡೋ ದಿನಾನೇ ರಕ್ಷಾ ಬಂಧನ. ಈಗಿನ ಕಾಲದಲ್ಲಿ ರಕ್ಷಾ ಬಂಧನದ ಸೆಲೆಬ್ರೇಷನ್ ಕೂಡ ಮಾಡ್ರನ್ ಆಗಿದೆ ಗೊತ್ತಾ. ದೂರದ ಊರು ಅಥವಾ ವಿದೇಶದಲ್ಲಿರೋರು ಕೂಡ ಆನ್ಲೈನ್ ಮೂಲಕ ರಾಖಿ ಕಳಿಸಿ ವಿಡಿಯೋ ಕಾಲ್ ನಲ್ಲಿ ಹಬ್ಬವನ್ನ ಆಚರಿಸ್ತಾರೆ. ಆದ್ರೆ ಸೆಲೆಬ್ರೇಷನ್ ಹೇಗೆ ಬದಲಾದ್ರೂ ಅದರ ಹಿಂದಿರುವಂತಹ ಫೀಲಿಂಗ್ ಮಾತ್ರ ಒಂದೇ. ಒಬ್ಬರ ಸಂತೋಷದಲ್ಲಿ ಮತ್ತೊಬ್ರು ಖುಷಿ ಪಡೋದು, ಕಷ್ಟದಲ್ಲಿ ಜೊತೆಯಾಗೋದು. ರಾಖಿ ಕೇವಲ ಒಂದು ದಾರ ಅಲ್ಲ, ಅದರ ಜೊತೆ ಬಾಲ್ಯದ ನೆನಪುಗಳು, ಸಣ್ಣ ಸಣ್ಣ ಜಗಳಗಳು, ನಗು, ಪ್ರೀತಿ ಮತ್ತು ಕಾಳಜಿ ಬೆಸೆದುಕೊಂಡಿರುತ್ತವೆ. ಜೀವನದಲ್ಲಿ ಎಷ್ಟೇ ಹೊಸ ರಿಲೇಶನ್ಶಿಪ್ಸ್ ಬಂದ್ರು ಚೈಲ್ಡ್ಹುಡ್ ನಿಂದ ನಮ್ಮ ಜೊತೆ ಬೆಳೆದಂತಹ ಸಿಬ್ಲಿಂಗ್ ಬಾಂಡ್ ಯಾವತ್ತಿಗೂ ಸ್ಪೆಷಲ್. ಕೈಗೆ ಕಟ್ಟೋ ರಾಖಿ ಕೆಲವೇ ದಿನಗಳಲ್ಲಿ ಹಳೆಯದಾಗಬಹುದು, ಆದ್ರೆ ಅದರ ಹಿಂದಿರುವಂತಹ ಪ್ರೀತಿ ಮತ್ತು ಸಂಬಂಧ ಮಾತ್ರ ಜೀವನ ಪೂರ್ತಿ ಉಳಿಯುತ್ತೆ. ಅದೇ ರಕ್ಷಾ ಬಂಧನದ ನಿಜವಾದ ಅರ್ಥ.